ನಿಧಿ ಬಂದ್ರಾ? ಇಲ್ಲ. ಇಷ್ಟೊತ್ತಲ್ಲಿ ಹುಡುಗಿ ಎಲ್ಲಿ ಹೋಗಿದ್ದಾಳೆ? ಅವಳಿಗೇನೂ ಅಪಾಯ ಆಗಿಲ್ಲ ತಾನೆ? ಮುಜ್ಜಿಡೆ ಗಾಬರಿ ಆಗ್ಬೇಡ. ಏನೋ ಕೆಲಸ ಇರುತ್ತೆ, ಹೋಗಿರ್ತಾಳೆ, ಬರ್ತಾಳೆ, ಸಮಾಧಾನ ಮಾಡ್ಕೊಳೆ. ಅವಳೇನು ಚಿಕ್ಕ ಮಗುನಾ ಇಷ್ಟೊಂದು ಟೆನ್ಷನ್ ಮಾಡ್ಕೊಳಕ್ಕೆ? ಫೋನ್ ರಿಸೀವ್ ಮಾಡೋಕ್ಕೆ ಏನು ಅವಳಿಗೆ ಗಂಟು ಹೋಗತ್ತಾ? ಥೂ, ಏನು ಹುಡುಗಿನೋ ಏನೋ. ಸುಮತಿ, ಇರೋ ಟೆನ್ಷನ್ ಸಾಲ್ದಾ? ನಿನ್ ಬಾಯಿ ಬಂದಾಗ ಮಾತಾಡ್ಬೇಡ. ನಿಧಿರಿ, ಏನಾಯ್ತು? ಯಾಕೆ ಒದ್ದೆ ಆಗಿದ್ದೀರಾ? ಎಲ್ಲಿಗೆ ಹೋಗಿದ್ದೆ? ಎಷ್ಟು ಭಯ ಆಯಿತು ಗೊತ್ತಾ ನನಗೆ. ಯಾಕೆ ಫೋನ್ ಪಿಕ್ ಮಾಡ್ತಾ ಇಲ್ಲ ನೀನು? ಈ ನಿಧಿ ಕರ್ಣ ಇಬ್ರು ಸೇರಿ ಹೊಸ ಡ್ರಾಮಾ ಮಾಡ್ತಾ ಇದ್ದಾರಾ ಹೇಗೆ? ಇವರಿಬ್ಬರನ್ನು ನೋಡ್ತಾ ಇದ್ರೆ ಯಾಕೋ ಡೌಟ್ ಬರ್ತಾ ಇದೆ. ನಿಧಿ, ಯಾಕೆ ಸುಮ್ಮನೆ ನಿಂತಿದ್ಯಾ? ಪಾಪ, ಅವಳು ಪೂರ್ತಿ ನಿಂದು ಹೋಗಿದ್ದಾಳೆ, ನಡಕ್ತಿದ್ದಾಳೆ. ನಾನು ಟವಲ್ ತರ್ತೀನಿ. ಅಮ್ಮ, ಒಂದು ನಿಮಿಷ. ನಾನು ನಿಮ್ಮೆಲ್ರಿಗೂ ಒಂದು ವಿಷಯ ಹೇಳಬೇಕು. ಫೈನಲಿ ನಮ್ಮ ಪ್ರೀತಿ ಸತ್ಯ ಎಲ್ರಿಗೂ ಗೊತ್ತಾಗಿದೆ. ಇನ್ಮೇಲೆ ಯಾವ ಮುಚ್ಚುಮರೆ ಇಲ್ಲದೆ ಜೀವನ ಪೂರ್ತಿ ಒಟ್ಟಿಗೆ ಬದುಕ್ಬೋದು. ಇದು ನನ್ನ ಜೀವನದ ಮುಖ್ಯವಾದ ವಿಚಾರ. ಇನ್ನು ಮುಂದೆ ನನ್ನ ಬದುಕನ್ನ ಯಾರ ಜೊತೆ ಕಳಿಬೇಕು ಅಂತ ನಾನು ನಿರ್ಧಾರ ಮಾಡಿದ್ದೀನಿ. ನಾನು ಅರ್ಜುನ್ ಅವ್ರನ್ನ ಮದುವೆ ಆಗ್ತೀನಿ. ಮುಟ್ರಿ, ಕಂಗ್ರಾಟ್ಸ್ ಕಡೆ. ಎಂತ ಒಳ್ಳೆ ನಿರ್ಧಾರ ಹೇಳಿದೆ. ಈಗ ನನ್ನ ಮನಸ್ಸಿಗೆ ನೆಮ್ಮದಿ ಸಿಕ್ತು. ನಿಧಿ, ಸೂಪರ್ ಸೂಪರ್. ನೀನು ಸುಮ್ಮನೆ ಎಲ್ರನ್ನೂ ಎದುರಿಸ್ಬಿಟ್ಟೆ ನೋಡು. ನನಗಂತೂ ಇವ್ರು ಈ ಮನೆಗೆ ಎಂಟ್ರಿ ಕೊಟ್ಟು ಮುಖ ದಪ್ಪ ಮಾಡ್ಕೊಂಡು ನಿಂತಾಗ ಇರೋ ಬರೋ ಹಾರರ್ ಸಿನಿಮಾ ಎಲ್ಲ ನೋಡ್ದಂಗಾಯ್ತು. ಸ್ವೀಟ್ ಶಾಕ್ ಕೊಡೋದು ಅಂದರೆ ಇದೆ. ಮದುವೆ ಆಗ್ತಾ ಇದ್ರಿ ಅಂತ ಹೇಳೋದು ಕೂಡ ಅದೊಂದು ಸ್ಟೈಲ್. ನಿನ್ನ ಸ್ಟೈಲ್ ನನಗೆ ತುಂಬ ಇಷ್ಟ ಆಯಿತು ನಿಧಿ. ಅರ್ಜುನ್, ನಿನಗಿಷ್ಟ ಆಯ್ತಾ? ಯಾವತ್ತೂ ಇಷ್ಟ ಆದ್ರು. ನಿಧಿ, ಏನು ಹೇಳ್ತಾ ಇದ್ದೀರಾ? ಇದು ನಿಮ್ಮ ನಿರ್ಧಾರನಾ? ನೋಡಿ, ಯೋಚನೆ ಮಾಡಿ ಹೇಳಿ, ತಮಾಷೆ ಮಾಡಬೇಡಿ. ನಾನು ಯೋಚನೆ ಮಾಡಿನ ಈ ಮಾತನ್ನ ಹೇಳ್ತಾ ಇದ್ದೀನಿ. ನಂಗೆ ಸ್ವಲ್ಪ ಟೈಮ್ ಬೇಕಿತ್ತು. ಈಗ ಕ್ಲಾರಿಟಿ ಸಿಕ್ಕಿದೆ.
ಅರ್ಜುನ್ ಅವ್ರನ್ನ ಮದುವೆ ಆಗೋದು ನನ್ನ ಫೈನಲ್ ಡಿಸಿಷನ್. ಇದರಲ್ಲಿ ಯಾವ ಬದಲಾವಣೆನೂ ಇಲ್ಲ. ನಿಜವಾಗ್ಲೂ ನಾನಿದೆ ಸರಿಯಾಗಿ ಯೋಚನೆ ಮಾಡಿ ನಿರ್ಧಾರ ತಗೊಂಡಿದ್ದೆ ತಾನೆ? ನೀನು ಯೋಚನೆ ಮಾಡಿ ನಿರ್ಧಾರ ಹೇಳ್ತಿದ್ಯಾ ಅಂದ್ರೆ ಅದು ಪರ್ಫೆಕ್ಟ್ ಆಗೇ ಇರುತ್ತೆ ಕಣೆ. ನಿಧಿ, ಕಂಗ್ರಾಟ್ಸ್. ಅರ್ಜುನ್, ಕೊನೆಗೂ ನನ್ನ ತಂಗಿ ನಿಮ್ಮನ್ನ ಒಪ್ಪಿಟ್ಲು. ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಸೋ ಮಚ್. ಫೈನಲಿ ಪಾಸ್ ಮಾಡಿಬಿಟ್ರಲ್ಲ, ಇಷ್ಟು ದಿನ ವೆಯ್ಟ್ ಮಾಡಿದ್ದಕ್ಕೂ ಸಾರ್ಥಕ ಆಯಿತು. ಒಂದು ನಿಮಿಷ ಬಾ. ಅಬ್ಬಾ, ಸೂಪರ್ ಆಗಿದೆ ಜೋಡಿ. ಹೌದಲ್ವಾ? ಜೋಡಿ ಅಂದರೆ ಇದು ಸೂಪರ್ ಜೋಡಿ. ನಿಮ್ಮಿಬ್ಬರ ಈ ಜೋಡಿಗೆ ಯಾವ ಕೆಟ್ಟ ದೃಷ್ಟಿನೂ ಬೀಳದೇ ಇರಲಿ. ಇವರಿಬ್ರು ಜೋಡಿ ಹೆಂಗಿದೆ ಅಂದ್ರೆ ಒಳ್ಳೆ ಮಸಾಲೆ ದೋಸೆ ಚಟ್ನಿ ತರ ಇದೆ. ಥ್ಯಾಂಕ್ಸ್ ನಿಧಿ ಅವರೇ, ನೀವು ನನ್ನ ಲೈಫಿಗೆ ಬರ್ತಾ ಇರೋದು ತುಂಬ ಖುಷಿ ಆಗ್ತಾ ಇದೆ. ನೀವು ಕೊಟ್ಟಿರೋ ಲಿಸ್ಟಲ್ಲಿ ನಾನು ಎಲ್ಲದನ್ನೂ ಕಂಪ್ಲೀಟ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಡೋಂಟ್ ವರಿ. ದೊಡ್ಡಮ್ಮ, ಏನಿದೆಲ್ಲ? ನಿಧಿಗೇನಾಗಿದೆ? ಗೊತ್ತಿಲ್ಲ ಕಣೆ, ಆದರೆ ಒಳ್ಳೇದಂತೂ ಆಗ್ತಿಲ್ಲ. ನಿಧಿ ಯಾಕೆ ಹೀಗೆ ಮಾಡ್ತಿದ್ದಾಳೆ? ಪಾಪ, ನನ್ನ ಕಂದನ್ನು ನೋಡೋಕ್ಕಾಗ್ತಿಲ್ಲ. ನೋಡಿದ್ರಾ, ಯಾವುದೇ ಬುದ್ಧಿವಂತ ಹುಡುಗಿಯರು ತಪ್ಪು ನಿರ್ಧಾರ ತಗೊಳ್ಳಲ್ಲ. ನಮ್ಮ ನಿಧಿ ನೋಡಿ ಎಂಥ ಒಳ್ಳೆ ನಿರ್ಧಾರ ತಗೊಂಡಿದ್ದಾಳೆ. ಅರ್ಜುನ್ ಅಂತ ಹುಡುಗನ ಬಿಟ್ಟು ಬೇರೆ ಯಾರನ್ನ ಮದುವೆ ಆಗೋದಕ್ಕೆ ಸಾಧ್ಯ ಅಲ್ವೇನಮ್ಮ? ಅರ್ಜುನ್, ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ಸ್ ಅಂಕಲ್. ನನ್ನ ಮುದ್ದು ಕಂದ ಕಣೆ ನೀನು. ಸ್ವೀಟ್ ನ್ಯೂಸ್ನ ಸಖತ್ತಾಗಿ ಸ್ಟೈಲಲ್ಲಿ ಕೊಟ್ಟೆ ಬಿಡು. ಮೋರ್ಜಡೆ, ನಾಳೆಯಿಂದನೇ ಮದ್ವೆ ಶಾಪಿಂಗ್ ಶುರು. ಏನಂತೀಯ? ಓಕೆ. ನಾನು ಸೇರಿಸ್ಕೊಳ್ಳಿ ಶಾಪಿಂಗ್, ನಾನು ಬರ್ತೀನಿ. ಬೆಕ್ಕನ ಕಂಕಳಲ್ಲಿ ಇಟ್ಕೊಂಡು ಹೋದಂಗೆ ರಾಮೇಶ್ವರಕ್ಕೆ ಹ್ಞೂ ನಡಿ.